ಚೆನ್ನೈನ ಮರೀನಾ ಹಾಗೂ ಎನ್ನೋರ್ ಸಮುದ್ರ ತೀರದಲ್ಲಿ ಸೋರಿಕೆಯಾಗಿದ್ದಂತಹ ಕಚ್ಚಾ ತೈಲವನ್ನ ಹೊರತೆಗೆಯುವಂತಹ ಕಾರ್ಯ ಇನ್ನೂ ಒಂದೆರಡು ದಿನ ಮುಂದುವರಿಯಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಮುದ್ರದಿಂದ 60 ಟನ್ನಷ್ಟು ಕಚ್ಚಾ ತೈಲವನ್ನ ಹೊರತೆಗೆಯಲಾಗಿದೆ. ಅಲೆಗಳು ಅಪ್ಪಳದಿಂದ ಅಂದ್ರೆ ಅಲೆಗಳು ಬಂದು ಸಮುದ್ರ ತಟಕ್ಕೆ ಅಪ್ಪಳಿಸ್ತಾ ಇರೋದ್ರಿಂದ ಸಮುದ್ರದ ದಡಕ್ಕೆ ಸೇರಿರುವಂತಹ ಕಚ್ಚಾ ತೈಲವನ್ನ ಕರಾವಳಿ ಭದ್ರತಾ ಪಡೆ ಸಿಬ್ಬಂದಿ ಹೊರತೆಗಿತಾ ಇದ್ದಾರೆ. ಸಮುದ್ರದಲ್ಲಿ ಕಚ್ಚಾ ತೈಲ ಸಂಗ್ರಹ ವೀಕ್ಷಣೆಗಾಗಿ ವೈಮಾನಿಕ ಸಮೀಕ್ಷೆ ನಡೆಸೋಕು ಕೂಡ ನಿರ್ಧಾರ ಮಾಡಲಾಗಿದೆ. ಇನ್ನು ಬಂಗಾಳ ಕೊಲ್ಲಿಯ ಕಾಮರಾಜರ್ನಲ್ಲಿ 2 ಹಡಗುಗಳ ನಡುವೆ ಡಿಕ್ಕಿ ಸಂಭವಿಸಿದ ಪ್ರದೇಶದಲ್ಲಿ 20 ಟನ್ನಷ್ಟು ಕಚ್ಚಾ ತೈಲ ಸೋರಿಕೆಯಾಗಿತ್ತು. ಹಾಗಾಗಿ ಕರಾವಳಿ ಭದ್ರತಾ ಪಡೆಯ ಕಮಾಂಡರ್ ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ. 500ಕ್ಕೂ ಅಧಿಕ ಭದ್ರತಾ ಪಡೆ ಸಿಬ್ಬಂದಿ ಸೇರಿದಂತೆ ಸ್ಥಳೀಯರು, ಸ್ವಯಂ ಸೇವಕರು, ಮೀನುಗಾರರು ಕಚ್ಚಾ ತೈಲವನ್ನ ಹೊರತೆಗೆಯುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ತೈಲ ಸೋರಿಕೆಯಿಂದ ಸಮುದ್ರದಲ್ಲಿರುವಂತಹ ಜಲಚರಗಳಿಗೂ ಕೂಡ ಪ್ರಾಣಾಪಾಯ ಆಗುವ ಆತಂಕ ಎದುರಾಗಿದೆ. ಚೆನ್ನೈ ಕಡಲ ತೀರ ತೈಲ ಸೋರಿಕೆಯಿಂದಾಗಿ ಕಪ್ಪಾಗಿದೆ. ಇನ್ನೊಂದೆಡೆ ಕಚ್ಚಾ ತೈಲ ಸೋರಿಕೆ ಪ್ರಕರಣ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದ್ದು ಎಐಎಡಿಎಂಕೆ ಪಕ್ಷದ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅಂತ ಡಿಎಂಕೆ ನಾಯಕ ಶರವಣನ್ ಆರೋಪಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಮುಂದೆ ಇದು ತಮಿಳುನಾಡಿನ ಪರಿಸರದ ಮೇಲೆ, ಕಡಲ ತೀರದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅನ್ನುವಂತಹ ಆರೋಪವನ್ನ ಕೂಡ ಈಗ, ಆತಂಕವನ್ನ ಕೂಡ ಈಗ ವ್ಯಕ್ತಪಡಿಸಲಾಗ್ತಾ ಇದೆ.